ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಮಿತ್ರಾಬಾಯಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಬನ್ನಿ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀವಿ. ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಅತ್ತೆಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಾಯ್ ಅತ್ತೆ, ನಮಸ್ತೆ. ನಮಸ್ತೆ ಅಮ್ಮ, ಕರ್ನಾಟಕ ಜನಕ್ಕೆ ನಮಸ್ಕಾರ. ಇವತ್ತು ನಾನು ಮೈಸೂರು ಪಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಸಖತ್ತಾಗಿರೋಂಥ ಒಂದು ಮೈಸೂರು ಪಾಕ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಮನೆಯಲ್ಲಿ ಅತಿ ಸುಲಭವಾಗಿ ಮಾಡುವಂಥದ್ದು. ಆಮೇಲೆ ಸಖತ್ತಾಗಿ ಬಾಯಲ್ಲಿ ಇಟ್ಟರೆ ಬನ್ನಿ ಫ್ರೆಂಡ್ಸ್, ಮಾಡೋದು ಯಾವ ರೀತಿ ಅಂತ ಕಲಿಯೋಣ. ನಮಗೂ ಹೇಳ್ಕೊಡ್ತಿರತ್ತೆ? ಬನ್ನಿ ಅಮ್ಮ, ಹೇಳ್ಕೊಡೋಣ. ಮೊದಲು ಏನು ಮಾಡ್ತಾ ಇದ್ದೀರತ್ತೆ? ಬಾಣಲೆ ಇಟ್ಟಿದ್ದೀನಿ, ಈಗ ಸಕ್ಕರೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 1 ಕಪ್ ಸಕ್ಕರೆ ತೊಗೊಂಡಿದ್ದಾರೆ. ಮೈಸೂರು ಪಾಕ್ ಮಾಡೋದಕ್ಕೆ ಸ್ವೀಟು ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ತೊಗೋಬೋದು. ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಾಕ ಮಾಡೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ಒಂಚೂರು ನೀರು ಹಾಕಬೇಕು. ನೋಡಿ ಇಲ್ಲಿ ಈಗ ಸಕ್ಕರೆ ನೀರು ಹಾಕಿ ಮಾಡೋದಕ್ಕೆ ಇಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಪಾಕ ಮಾಡೋದಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಯಾವ ಕಪ್ಪಿಂದ ಸಕ್ಕರೆ ತೊಗೊಂಡಿರ್ತೀವಲ್ವ ಅದೇ ಕಪ್ಪಿಂದ ಹಿಟ್ಟು ತೊಗೋಬೇಕು. 1 ಕಪ್ ಸಾಕಲ್ವತ್ತೆ? 1 ಕಪ್ ಸಾಕು. ನೋಡಿ ಫ್ರೆಂಡ್ಸ್, 1 ಕಪ್ ಹಿಟ್ಟಲ್ಲಿ ಮಾಡ್ತಾ ಇದ್ದಾರೆ. 1 ಕಪ್ ಹಿಟ್ಟು ಸಾಕಾತೆ? 1 ಕಪ್ ಹಿಟ್ಟು ಸಾಕಮ್ಮ. ಯಾವ ಕಪ್ಪಿಂದ ಹಿಟ್ಟು ತೊಗೊಂಡಿರ್ತೀವಲ್ವ ಅದೇ ಕಪ್ಪಿಂದ ಸಕ್ಕರೆನೂ ಅದೇ ಕಪ್ಪಿಂದ ಸಕ್ಕರೆ ತಗೋಬೇಕು. ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಿಂದ. ಈಗ ತುಪ್ಪ ಹಾಕೋಣ. ನೋಡಿ ಫ್ರೆಂಡ್ಸ್, 1 ಬಟ್ಲಷ್ಟು ತುಪ್ಪ ಕಾಸ್ಬೇಕಾತೆ? ಹಂಗೆ ಮಾಡೋದ? ಹಂಗೆ ಮಾಡೋದು. ಕಾಸ್ಬೇಕು ತುಪ್ಪ. ಅದಕ್ಕೂ ಸ್ವಲ್ಪ ಉಗುರು ಮೇಲೆ ಹಾಕನಕ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ತುಪ್ಪನ ಹಾಕಿ ಕಲಿಸ್ತಾ ಇದ್ದಾರೆ. ಗಂಟಿಲ್ದಂಗೆ ಕಲಿಸ್ಬೇಕಮ್ಮ ತುಪ್ಪದಲ್ಲೇ, ಆವಾಗ ಮೈಸೂರು ಪಾಕ್ ಚೆನ್ನಾಗಿ ಬರೋದು. ನೋಡಿ ಫ್ರೆಂಡ್ಸ್, ಯಾವ ಥರ ಕಲಿಸ್ತಾ ಇದ್ದಾರೆ. ಒಂಚೂರು ಗಂಟು ಇಲ್ಲದೆ ತುಪ್ಪದ ಜೊತೆ ಹಿಟ್ಟು ಚೆನ್ನಾಗಿ ಬೆರಿಬೇಕು. ಆ ಥರ ಕಲಿಸ್ತಾ ಬರಬೇಕು. ಇಲ್ಲಿ ಚೆನ್ನಾಗಿ ಕಲಿಸಿದ್ರೆ ನಾವು ಅದು ಪಾಕಕ್ಕೆ ಹಾಕಿದ್ಮೇಲೆ ಈಸಿಯಾಗಿ ಕಲಿಸ್ಕೋಬೇಕು. ನೋಡಿ ಇಲ್ಲಿ ಬಿಡದೇನೆ ಕೈ ಆಡಿಸಿ ಚೆನ್ನಾಗಿ ಗಂಟು ಹೊಡಿಯೋ ಥರ ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಪಾಕ ಕಾಸೋದಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಹಿಟ್ಟು ಕಲಿಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಒಂಚೂರು ಎಣ್ಣೆ ಕಾಸೋದಕ್ಕೆ ಇಟ್ಕೊಂಡಿದ್ದೀವಿ. ಎಣ್ಣೆಗೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಇಟ್ಟಿರೋದು. ಯಾಕೆ ಅಂದರೆ ಅದನ್ನ ಅಲ್ಲಿ ಮೈಸೂರು ಪಾಕ್ ಮಾಡ್ತಾ ಮಾಡ್ತಾ ಇದನ್ನು ಬಿಸಿ ಬಿಸಿಯಾಗಿ ಒಂದು ಸ್ವಲ್ಪ ಹಾಕ್ತಾ ಬಂದರೆ ಮೈಸೂರು ಪಾಕ್ ಒಳ್ಳೆ ಟೇಸ್ಟ್ ಬರುತ್ತೆ. ಮೇನ್ ಇದೇ ಹಾಕೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಎಣ್ಣೆ ತುಪ್ಪ ಎರಡು ಕಾದಿದೆ. ಪಾನಕ ಬರಬೇಕು. ಸಕ್ಕರೆ ಒಂದೆಳೆ ಪಾಕನತ್ತೆ? ಒಂದೇಳಿ ಪಾನಕ ಬರಬೇಕು. ನೋಡಿ ಮುಟ್ಟಿ ನೋಡಿದ್ರೆ ಕೈಗೆ ಅಂಟ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಇದ್ರ ಹದ ಒಂದೆಳೆ ಪಾಕದ ಥರ ಬರಬೇಕು. ಆವಾಗ ಕರೆಕ್ಟಾಗಿ ಬಂದಿದೆ ಅಂತೇಳಿ. ತುಂಬ ಜಾಸ್ತಿನೂ ಕುದಿಸ್ಬೇಡಿ, ತುಂಬ ಕಡಿಮೆ ಪಾಕ ಬರದೆ ಮುಂಚೆನೂ ಹಾಕಬೇಡಿ. ಹಾಕಿದ್ರೆ ಮೈಸೂರು ಪಾಕ್ ಕೆಟ್ಟೋಗುತ್ತೆ. ಈಸಿಯಾಗಿ ಮಾಡೋ ಮೆಥಡನ್ನು ಕರೆಕ್ಟಾಗಿ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಈಗ ಪಾಕ ಬಂದಿದೆ ನೋಡಿ, ಒಂದೆಳೆ ಪಾಕ ನೋಡಿ ಈ ಥರ ಕೈಗೆ ಅಂಟ್ತಾ ಬರಬೇಕು. ಈಗ ನೋಡಿ ಫ್ರೆಂಡ್ಸ್, ಪಾಕಕ್ಕೆ ನಾವು ತುಪ್ಪದಲ್ಲಿ ಹಿಟ್ಟು ಕಲಸಿಟ್ಟಿದ್ವಲ್ವ ಅದನ್ನು ಹಾಕ್ತಾ ಇದ್ದಾರೆ. ಹಾಕಿ ಕೈ ಬಿಡದೆ ಕಲಿಸ್ತಾ ಇರ್ಬೇಕಾತೆ? ನಮ್ಮ ಕೈ ಬಿಡ್ಲಾರ್ದಂಗೆ ಕಲಿಸ್ತಾ ಇರಬೇಕು. ಸಕ್ಕರೆ ಪಾನಕಕ್ಕೆ ಹೊಂದ್ಕೋಬೇಕಿದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಲಿಸ್ತಾ ಬರಬೇಕು ಕೈ ಬಿಡ್ದೇನೆ. ನೋಡಿ ಫ್ರೆಂಡ್ಸ್, ಹಿಟ್ಟಿನ ಜೊತೆ ಪಾಕ ಚೆನ್ನಾಗಿ ಬೆರ್ತಿದೆ. ಆವಾಗ ಬೆರ್ತಾಗ ನಾವೇನು ಎಣ್ಣೆ ತುಪ್ಪ ಕಾಸೋದಕ್ಕೆ ಇಟ್ಟಿದ್ವಲ್ವ ಇದನ್ನು ಒಂದು ಸ್ವಲ್ಪನೇ ಹಾಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಬರಬೇಕು. ನಾವೇನು ಎಣ್ಣೆ ಹಾಕ್ತೀವೋ ಅದು ನೀಟಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗ್ತಾ ಬರುತ್ತೆ. ನೋಡಿ ಯಾವ ಥರ ಆಗ್ತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಣ್ಣೆ ತುಪ್ಪ ಹೆಂಗೆ ಹಾಕ್ದಂಗೆಲ್ಲ ನೋಡಿ ಈ ಥರ ಹಾಕ್ತಾನೆ ಕಲಿಸ್ಬೇಕು. ಆಗ ಅದು ಚೆನ್ನಾಗಿ ಒಳ್ಳೆ ಹದಕ್ಕೆ ಬರುತ್ತೆ. ನೋಡಿ ಇಲ್ಲಿ ತುಂಬ ಬಿಸಿ ಲೋ, ಅದು ಸ್ಲಿಮ್ಮಲ್ಲೇ ಇರಬೇಕು. ಎಣ್ಣೆ ತುಪ್ಪ ಅದು ಹಾಗೆ ಬಿಸಿದು ಹಾಕ್ತಾ ಇರಬೇಕು. ತುಪ್ಪ ಎಣ್ಣೆ ಎಷ್ಟು ತೊಗೋಬೇಕತ್ತೆ? ಅದು 1 ಕಪ್ ತುಪ್ಪ 1 ಕಪ್ಪು ಎಣ್ಣೆ ತಗೋಬೇಕು. ನೋಡಿ ಫ್ರೆಂಡ್ಸ್, ಎರಡು ಸೇಮ್ ಮೆಜರ್ಮೆಂಟಲ್ಲಿ 1 ಕಪ್ ತುಪ್ಪ 1 ಕಪ್ ಎಣ್ಣೆ. ಏನಕ್ಕತ್ತೆ ಹಾಕ್ತಾ ಇರೋದು ಮೈಸೂರು ಪಾಕಿಗೆ? ಮೈಸೂರು ಪಾಲ ಹಾಕಿದ್ರೇ ಚೆನ್ನಾಗಿರೋದು, ಚೆನ್ನಾಗಿ ಬರುತ್ತೆ. ಬಾಯಾಗಿಟ್ರೆ ಕರಗು. ನೋಡಿ ಫ್ರೆಂಡ್ಸ್, ಒಳ್ಳೆ ಟೇಸ್ಟ್ ಸಿಗುತ್ತೆ. ಆಮೇಲೆ ಈಸಿಯಾಗಿ ಗಂಟಾಗಲ್ಲ. ಮೈಸೂರು ಪಾಕ್ ಮಾಡಬೇಕಾದ್ರೆ ನೀಟಾಗಿ ಮೈಸೂರು ಪಾಕ್ ಟೇಸ್ಟಲ್ಲೇ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ಎಲ್ಲ ಎಣ್ಣೆ ತುಪ್ಪನೂ ಹಾಕಿದ್ದೀವಿ. ನೋಡಿ ಇಲ್ಲಿ ಅದು ಚೆನ್ನಾಗಿ ಕುದ್ದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನೋಡಿ ಕಲರ್ ಚೇಂಜ್ ಆಗಿದೆ, ನಿಮ್ಗೆ ಕಾಣಿಸ್ತಾ ಇದೆನಾ? ನೋಡಿ ಇಲ್ಲಿ ಈ ಥರ ಕಲರ್ ಚೇಂಜ್ ಆದಾಗ
ನೀಟಾಗಿ ತುಪ್ಪ ಒಂಚೂರು ಇಲ್ಲದೆ ಎಲ್ಲ ಹಿಟ್ಟಲ್ಲಿ ಮಿಕ್ಸ್ ಆದಾಗ ಕರೆಕ್ಟಾಗಿ ಮೈಸೂರು ಪಾಕ್ ಮುಗಿದಿದೆ ಅಂತ ಅರ್ಥ. ನೋಡಿ ಈ ಥರ ಕೈ ಬಿಡ್ದೇನೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಬೇಗ ತಳ ಹಿಡಿತೈತೆ ಇದು. ಪೂನಮ್ಮ ಬೇಗ ತಳ ಹಿಡಿತೈತೆ, ತಿರುಗ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ನಾವು ಹಾಕಿರೋ ತುಪ್ಪ ಎಣ್ಣೆ ಎರಡು ಕರೆಕ್ಟಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು. ಆಗಲೇ ಆಗಿದೆ. ಬೇಗ ಬೇಗ ಇಳಿಸ್ಬಿಟ್ರೆ ಮೈಸೂರು ಪಾಕ್ ಟೇಸ್ಟ್ ಬರಲ್ಲ. ನಿಧಾನವಾಗಿ ನೋಡಿ ಈ ಥರ ನಿಧಾನವಾಗಿ ಮಾಡಿದ್ರೆ ಈಸಿಯಾಗಿ ಮಾಡಿಬಿಡ್ಬೋದು ಫ್ರೆಂಡ್ಸ್. ಮೈಸೂರು ಪಾಕ್ ಮನೆಯಲ್ಲೇ ಮನೆ ಮಂದಿ ಎಲ್ಲ ಕುತ್ಕೊಂಡು ಅಚ್ಚುಕಟ್ಟಾಗಿ ತಿನ್ಬೋದು. ನೋಡಿ ಫ್ರೆಂಡ್ಸ್, ಈಗ ಆಗಿದೆ ಮೈಸೂರು ಪಾಕು. ನೋಡಿ ಇಲ್ಲಿ ತಟ್ಟೆಗೆ ಹಾಕಿದ್ದೀವಿ. ತಟ್ಟೆಗೆ ತುಪ್ಪ ಸವರಿ ಸ್ವಲ್ಪ ತಾರಬೇಕು. ಆರಿದ್ಮೇಲೆ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿದ್ರೆ ಮೈಸೂರು ಪಾಕ್ ರೆಡಿ. ಕಟ್ ಓಕೆ ಫ್ರೆಂಡ್ಸ್, ಸಕ್ಕತ್ತಾಗಿರೋ ಮೈಸೂರು ಪಾಕ್ ರೆಡಿಯಾಗಿದೆ. ನೋಡಿ ಇಲ್ಲಿ ಬಿಸಿ ಬಿಸಿಯಾಗಿದೆ, ಚೆನ್ನಾಗಿದೆ. ಇವಾಗ ರೆಡಿ ಆಯ್ತಾತೆ? ರೆಡಿ ಅಮ್ಮ, ರೆಡಿ ಟು ಈಟ್. ನೋಡಿ ಫ್ರೆಂಡ್ಸ್, ಮೈಸೂರು ಪಾಕ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಹೆಂಗೆ ಸಾಫ್ಟಾಗಿ ಬಂದಿದೆ ಅಂತೇಳಿ. ಮೈಸೂರು ಪಾಕ್ ಸಕ್ಕತ್ತಾಗಿ ಬಂದಿದೆ. ಬಾಯಾಗಿಟ್ರೆ ಕರಗುತ್ತವೆ. ಹಾಂ, ಅಷ್ಟು ಚೆನ್ನಾಗಿ ಬಂದಿದೆ. ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಸಕ್ಕತ್ತಾಗಿ ಬರುತ್ತೆ. ರೆಡಿನಾತೆ? ರೆಡಿ ಅಮ್ಮ, ರೆಡಿ ಟು ಈಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.